ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು 10-15 ನಿಮಿಷದೊಳಗೆ ಬಿರಿಯಾನಿ ಮಾಡುವ ವಿಧಾನ ನೋಡೋಣ ಬನ್ನಿ. ಮೊದಲಿಗೆ ಚಕ್ಕೆ, ಲವಂಗ, ಮರಾಠಿ ಮೊಗ್ಗು ಮತ್ತು ಪಲಾವ್ ಎಲೆ, ಈರುಳ್ಳಿ, ಕರಿಬೇವು ಎಲ್ಲನೂ ಫ್ರೈ ಮಾಡ್ಕೊತಾ ಇದ್ದೀನಿ ಎಣ್ಣೆಯಲ್ಲಿ. ನೆಕ್ಸ್ಟ್ ಟೊಮೊಟೊ ಹಾಕ್ಕೊತಾ ಇದ್ದೀನಿ. ನಾನು ಮೀಡಿಯಮ್ ಸೈಜು ಚಿಕ್ಕ ಸೈಜು 2 ಟೊಮೊಟೊ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಚೆನ್ನಾಗಿ ಮಾಡಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಬಿರಿಯಾನಿ ತುಂಬ ಟೇಸ್ಟಿಯಾಗಿರ್ತೈತೆ. ಬೇಗ ಒಂದು 15 ನಿಮಿಷದಲ್ಲಿ ಮಾಡ್ಕೊಳ್ಳುವಂಥ ವಿಧಾನ ಇದು. ನಾವು ಇನ್ಸ್ಟೆಂಟಾಗಿ ಮಾಡ್ಕೊಳೋ ಬಿರಿಯಾನಿನೇ ಇದು. ನನ್ನ ಮಸಾಲೆ ಎಲ್ಲ ರುಬ್ಬಲ್ಲ, ಸಿಂಪಲಾಗಿ ಮಾಡ್ಕೊತೀನಿ. ಎಣ್ಣೆಯಲ್ಲಿ ಇವೆಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ. ಟೊಮೊಟೊ ಮತ್ತು ಈರುಳ್ಳಿ, ಚಕ್ಕೆ, ಮರಾಠಿ ಮೊಗ್ಗು, ಕರಿಬೇವು ಎಲ್ಲ, ಕೊತ್ತಂಬರಿ, ಪುದೀನ ಎಲ್ಲ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಚಿಕನ್ ತೊಳೆದಿಟ್ಕೊಂಡಿರೋ ಚಿಕನ್ನು ಸ್ವಲ್ಪ ಒಂದು ಅರ್ಧ kg ಆಗೋಷ್ಟು ನಾನು ಮಾಡ್ಕೊತಾ ಇದ್ದೀನಿ. ನಮ್ಮ ಮನೆಗೆ ಬೇಕಾಗಿರೋವಷ್ಟು ಮಾಡ್ಕೊತಾ ಇದ್ದೀನಿ. ಚಿಕನ್ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು. ಆಮೇಲೆ ಒಂದು ಸ್ವಲ್ಪ ಧನಿಯಾ ಪುಡಿ, ಮನೇಲಿ ಮಾಡಿರೋ ಧನಿಯಾ ಪುಡಿ, ಅದೆಲ್ಲ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊತಾ ಇರಬೇಕು. ಚಿಕನ್ ಬೆಂದೋಯ್ತದೆ ಬೇಗ. ನಾನಿವತ್ತು ಮಾಮೂಲಿ ಚಿಕನ್ ತೊಗೊಂಡಿದ್ದೀನಿ, ನಾಟಿ ಕೋಳಿ ಅಲ್ಲ ಅದು. ಬಿರಿಯಾನಿ ಮಸಾಲ, ಖಾರದ ಪುಡಿ, ಒಂದು ಸ್ವಲ್ಪ ಅರಿಶಿಣ ಪುಡಿ ಎಲ್ಲ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದು ಎಣ್ಣೆ ಬಿಡೋ ತನಕ ಚೆನ್ನಾಗಿ ಬೇಯಬೇಕದು. ಒಂದು 5 ನಿಮಿಷ 10 ನಿಮಿಷ ಬೆಂದರೆ ಸಾಕು ಅಷ್ಟೇ, ಜಾಸ್ತಿ ಬೇಯಷ್ಟೇನಿಲ್ಲ. ಇದು ಬಾಯ್ಲರ್ ಕೋಳಿ ತೊಗೊಂಡಿರೋದು. ಎಣ್ಣೆ ಬಿಡ್ತೈತೆ, ಚೆನ್ನಾಗಿ ಫ್ರೈ ಆಗ್ತೈತೆ. ಆಮೇಲೆ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಚಿಕನ್ ಎಷ್ಟು ಕ್ವಾಂಟಿಟಿ ಐತೆ ನೋಡ್ಕೊಂಡು ಉಪ್ಪು ಹಾಕ್ಕೋಬೇಕು. ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ನಿಂಬೆಹಣ್ಣು ಒಂಚೂರು ಹಾಕ್ತೀನಿ, ಯಾಕಂದರೆ ಅನ್ನ ಉದ್ರ ಕೈಯಲ್ಲಿ ಮೊಸರು ಸ್ವಲ್ಪ ಹಾಕ್ತೀನಿ. ಅದು ಚಿಕನ್ ವಾಸನೆ ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಮೊಸರು ಮತ್ತು ನಿಂಬೆಹಣ್ಣು ಹಾಕೋದು. ಚಿಕನ್ ಹಸಿ ವಾಸನೆ ಹೊಡಿಬಾರ್ದು ಅಂದ್ಬಿಟ್ಟು ಈ ಥರ ಹಾಕಿದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ, ಹೇಗಿರ್ತೈತೆ ಅಂತ ಕಮೆಂಟ್ ಮಾಡಿ. ಆಮೇಲೆ ನಾನು ಅಕ್ಕಿ 2 ಲೋಟ ತಗೊಂಡ್ರೆ 4 ಲೋಟ ನೀರು ಹಾಕಿರ್ತೀನಿ. ಹೇಗಿರ್ತೈತೆ ಅಂದರೆ ಪಲ ಅಂತ ಇರ್ತೈತೆ. ಅನ್ನ ಉದುರುದ್ರಕ್ಕೆ ಮೆತ್ತಗಾಗಲ್ಲ, ಚೆನ್ನಾಗಿರ್ತೈತೆ. ಅಂದರೆ ಬಿರಿಯಾನಿ ಸ್ವಲ್ಪ ಮೆತ್ತಗಿದ್ರೇ ಚೆನ್ನಾಗಿರೋದು. ಅಷ್ಟೊಂದು ಉದುರುದ್ರು ಬೇಡ, ಮೀಡಿಯಮ್ಮಾಗ ಮೆತ್ತಗೆ ಇರಬೇಕು. ಆಮೇಲೆ ಅಕ್ಕಿ ತೊಳೆದು ಹಾಕ್ತಾಯಿದ್ದೀನಿ ನಾನಿವಾಗ. ಅಕ್ಕಿ ತೊಳೆದು ಹಾಕ್ಬಿಟ್ಟು ಒಂದು ಸ್ವಲ್ಪ ತಿರುಗಿ ಕೊಟ್ಬಿಟ್ಟು ಕುದೀಲಿ ಸ್ವಲ್ಪ ತಂದ್ಬಿಟ್ಟು ಆಮೇಲೆ ನಾನು ಒಂದು ವಿಸಿಲ್ ಬಿಡ್ತೀನಿ. ಒಂದು ವಿಸಿಲ್ ಬಿಟ್ಟು ಓಪನ್ ಮಾಡಿದ್ದಾದಮೇಲೆ ಈ ಥರ ಇರ್ತೈತೆ ಬಿರಿಯಾನಿ. ಆಮೇಲೆ ಮೊಸರು ಬಜ್ಜಿ ಜೊತೆ ಬಿರಿಯಾನಿ ಟಿಫನ್ಗೆ ರೆಡಿ ಇವತ್ತು ಬೆಳಗ್ಗೆನೇ. ಹೇಗೈತೆ ಅಂತ ನೀವು ಮಾಡ್ಕೊತೀನಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಚಿಕನ್ ಚೆನ್ನಾಗಿ ಬೆಂದಿದೆ, ತುಂಬ ಚೆನ್ನಾಗಿತ್ತು. ಇವತ್ತು ವ್ಲಾಗ್ ಇಷ್ಟ ಆಗಿತ್ತು. ನೆಕ್ಸ್ಟ್ ಮೀಟ್ ಆಗೋಣ ಫ್ರೆಂಡ್ಸ್.